ಪ್ರಿಯ ವೀಕ್ಷಕರೇ, ಇವತ್ತು ಸಂಡೂರಿನ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಲು ಹೊರಟಿದೆ SS ನ್ಯೂಸ್. SS ನ್ಯೂಸ್ ಇವತ್ತು ಪ್ರಾರಂಭದ ಒಂದು ಹಂತವಾಗಿ ನಮ್ಮ ಸಂಡೂರಿನಲ್ಲಿ ಇರ್ತಕ್ಕಂಥ ಗಂಡಿ ನರಸಿಂಹಸ್ವಾಮಿಯ ದೇವಸ್ಥಾನ ಮೇಲ್ಗಡೆ ಒಂದು ರಮಣೀಯ ತಾಣವಾದ ಹಸಿರಿನಿಂದ ಕೂಡಿರ್ತಕ್ಕಂಥ ಬೆಟ್ಟ ಗುಡ್ಡಗಳು, ಸಸ್ಯ ಮರಗಳನ್ನು ಇವತ್ತು ನೀವು ಕಾಣಬಹುದು. ಈ ಹಸಿರು ಮರಗಿಡಗಳನ್ನು ನೋಡಿದ್ರೆ ಯಾವುದೋ ಒಂದು ನಾವು ಮಲೆನಾಡು ಪ್ರದೇಶಕ್ಕೆ ಹೋದಂತೆ ಕಾಣುತ್ತೆ. ಆ ರೀತಿ ಇವತ್ತು ನಮ್ಮ ಸಂಡೂರಿನ ವೈಭವ ಕಾಣ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಸಿ ಇನ್ ಸೆಪ್ಟೆಂಬರ್ ಅಂತಂದೇಳಿ ಒಂದು ನೀವು ಅಕ್ಷರದಲ್ಲಿ ಬರೆದಿದೆ, ಅದನ್ನು ನಾವು ನೋಡ್ಬೋದು. ಇದಕ್ಕೆ ಹೆಸರು ಬಂದಿದೆ, ಯಾವ ರೀತಿ ಬಂತಪ್ಪ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು 100 ವರ್ಷ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಯಾಕೆ ಅಂತ ಹೇಳಿದ್ರೆ 1934ರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಸಂಡೂರಿಗೆ ಭೇಟಿ ಕೊಟ್ಟಾಗ ಸಿ ಇನ್ ಸೆಪ್ಟೆಂಬರ್ ಅಂತಕ್ಕಂಥ ಹೆಸರನ್ನು ನಾಮಕರಣ ಮಾಡಿದಂಥದ್ದು. ಯಾಕೆ ಅಂತ ಹೇಳಿದ್ರೆ ಆವತ್ತಿನ ದಿನದಲ್ಲಿ ಮಳೆ ಅತಿ ಹೆಚ್ಚಾಗಿ ಮಳೆ ಆಗ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಬೆಟ್ಟ ಗುಡ್ಡಗಳು, ಇಲ್ಲಿರ್ತಕ್ಕಂಥ ಸಸ್ಯ ಮರಗಳು, ಅವುಗಳನ್ನು ನೋಡಿ ಈ ಸಿ ಇನ್ ಸೆಪ್ಟೆಂಬರ್ ಅಂತಕ್ಕಂಥ ಹೆಸರನ್ನು ನಾಮಕರಣ ಮಾಡಿರ್ತಾರೆ. ಆ ಒಂದು ನೆನಪಿನ ಅರ್ಥವಾಗಿ ಇವತ್ತು ಈ ಬೆಟ್ಟದಲ್ಲಿ ಮೇಲ್ಗಡೆ ಹೋಗಿ ನಾವು ಈ ಸುಂದರ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳನ್ನು, ಹಸಿರು ಮರಗಳನ್ನು, ತಂಪಾದ ಗಾಳಿಯ ಬೀಸುವುದನ್ನು ಇವತ್ತು ನೋಡೋದಾದ್ರೆ ಅತಿ ಸುಂದರವಾಗಿ ಕಾಣ್ತಕ್ಕಂಥದ್ದು ನೋಡ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು SS ಸುದ್ದಿವಾಹಿನಿಯು ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಇಡಲು ಬಯಸುತ್ತದೆ ಪ್ರಿಯ ವೀಕ್ಷಕರೇ. ಈ ಬೆಟ್ಟವನ್ನು ಹತ್ತಬೇಕಂತ ಹೇಳಿದ್ರೆ ಸುಮಾರು ಒಂದು 100-150 ಮೆಟ್ಟಿಲುಗಳನ್ನು ಹತ್ತಿ ಹೋದರೆ ಮನಸ್ಸಿಗೆ ಒಂದು ಆಯಾಸ ಅನ್ನೋದು ಕಂಡು ಬರುತ್ತದೆ. ಅದರ ಜೊತೆಯಲ್ಲಿ ನಾವು ಮೇಲೆ ಹೋಗಿ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಒಂದು ತಂಪಾದ ಗಾಳಿ ನಮ್ಮನ್ನು ಸೋಸಿದಾಗ ಒಂದು ಮನಸ್ಸಿಗೆ ಹಿತವಾಗಿರ್ತಕ್ಕಂಥದ್ದು. ಇಲ್ಲಿಂದ 100 ಮೆಟ್ಟಲುಗಳನ್ನು ಹತ್ತೋಗಿರೋದು, ಆ ಗಾಳಿ ತಗೊಂಡು ಕೂಡಲೇ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಮೆಟ್ಟಲುಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗೆಯೇ ಇವತ್ತು ಈ ಜಾಗಕ್ಕೆ ಹಲವಾರು ಊರುಗಳಿಂದ, ಹಲವಾರು ಜಿಲ್ಲೆಗಳಿಂದ ಬಂದು ಯುವಕರು, ಯುವತಿಯರು, ಪ್ರವಾಸಿಗರು ಅತಿ ಹೆಚ್ಚಾಗಿ ಬಂದು ವೀಕ್ಷಣೆ ಮಾಡುವಂಥದ್ದು. ಹಂಗೇನೆ ನೀವು ನೋಡುವಂಥದ್ದಾದರೆ ಇಲ್ಲಿರುವ ಮಂಗಗಳನ್ನು ನೋಡ್ಬೋದು. ಅದು ಈ ಪ್ರವಾಸಿಗರು ಬಂದಿರತಕ್ಕಂಥವ್ರು ಏನಾದರೂ ನಮ್ಮನ್ನು ಕೊಡ್ಬೋದು ನಮಗೆ ತಿನ್ನಲಿಕ್ಕೆ ಅಂತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಮೆಟ್ಲೆತ್ತಿ ಮೇಲ್ಗಡೆ ಹೋಗ್ತಿದ್ದೇನೆ. ವೀಕ್ಷಕರೇ, ಸಿ ಇನ್ ಸೆಪ್ಟೆಂಬರ್ ಮೇಲ್ಭಾಗಕ್ಕೆ ಬಂದಿದ್ದೀವಿ. ಇವತ್ತು ಮೇಲ್ಭಾಗದಿಂದ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಾವು ವೀಕ್ಷಣೆ ಮಾಡ್ಬೋದು. ಎಷ್ಟು ಚೆಂದ ನೋಡ್ರಿ, ಆ ಕಡೆ ಈ ಕಡೆ ಹಸಿರು ಆದಂಥ ಮರಗಳು, ಮಧ್ಯಭಾಗದಲ್ಲಿ ಚಿಕ್ಕ ಪುಟ್ಟ ಮೆಟ್ಲುಗಳಿರುವಂಥದ್ದು. ಆ ದೇವಸ್ಥಾನವನ್ನು ನೋಡೋಕ್ಕೆ ಎಷ್ಟು ಚೆಂದ ಕಾಣ್ಬೋದು ನಾವು. ಹಾಗೆಯೇ ಮುಂದೆ ನೋಡಿದ್ರೆ ರೈತರು ಹೊಲದಲ್ಲಿ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೋಡುತ್ತಾರೆ